ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದೊಂದು ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಗೆ 5 ಜನ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲೂ ಕೂಡ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ. ಅಂದ್ರೆ 2-3 ಜನ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಎಂಟ್ರಿ ಆಗಿದಾರೋ ಮಾಜಿ ಸ್ಪರ್ಧಿಗಳು 5 ಜನ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಲ್ಲೇ ಇಲ್ಲಿ ಉಳ್ಕೊಂತಾರಂತೆ. ಅವರೇ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೆ. ಇಲ್ಲಿ ಸುಮಾರು ನೋಡಕ್ ಹೋದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನ್ ಹೇಳಿದ್ರು, ಇಲ್ಲಿ ಅದೇ ರೀತಿ ಇಲ್ಲಿ ಆಗ್ತದೆ. ಇವ್ರೇನು ಜಸ್ಟ್ ಗೆಸ್ಟ್ಗಳು ಒಂದ್ ವಾರ ಇರ್ತಾರೆ ಅಂತ ಅನ್ಕೊಂಡ್ರೆ, ಇಲ್ಲಿ ಒಬ್ಬ ಸ್ಪರ್ಧಿ ಮಾತ್ರನೇ ಮನೆಯಲ್ಲಿ ಉಳ್ಕೊಂತಾರಂತೆ, ಅದು ಲಾಂಗ್ ಟೈಮು. ಇಲ್ಲಿ 5 ಜನ, ಒಂದು ಮೋಕ್ಷಿತ್ ಅವ್ರು ಬಂದಿದ್ದಾರೆ, ಮತ್ತೆ ಇಲ್ಲಿ ಚೈತ್ರಾ ಕುಂದಾಪುರ್ ಅವ್ರು ಬಂದಿದ್ದಾರೆ, ಮತ್ತೆ ರಜತ್ ಅವ್ರು ಬಂದಿದ್ದಾರೆ, ಮಂಜು ಅವ್ರು ಬಂದಿದ್ದಾರೆ, ತ್ರಿವಿಕ್ರಮ್ ಅವ್ರು ಕೂಡ ಇಲ್ಲಿ ಬಂದಿದ್ದಾರೆ. ಈಗ ತ್ರಿವಿಕ್ರಮ್ ಅವರಂತೂ ಇಲ್ಲಿ ಲಾಸ್ಟ್ ಟೈಮೇ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ರನ್ನರ್ ಅಪ್ ಆಗಿದ್ರು. ಇನ್ನು ವಿನ್ನರ್ ಬಂದು ಹನುಮಂತ್ ಅವರಾಗಿದ್ರು. ಇವರಂತೂ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿದೆ. ಇನ್ನು ಮಿಕ್ಕಿರೋದು 4 ಜನ. ಇಲ್ಲಿ ಮೋಕ್ಷಿತ್ ಅವರು ಇರಬಹುದು ಅಂತ ಬಿಟ್ಟು ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಆದ್ರೆ ಇಲ್ಲಿ ನಿಜವಾಗ್ಲೂ ಉಗ್ರ ಮಂಜು ಅವ್ರದ್ದು ನೀವು ನೋಡ್ಬೋದು, ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಆದ್ರೂ ಕೂಡ ಗೆಸ್ಟ್ ಆಗಿ ಒಂದು ವಾರ ಮನೆಗೆ ಬಂದಿದ್ದಾರೆ. ಈಗ ಬಿಗ್ ಬಾಸ್ ಏನೊಂದು ಪ್ರೋಮೋ ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಎಂಜಾಯ್ ಮಾಡಿರ್ತೀರಾ. ಅದರಲ್ಲೂ ಕೂಡ ಉಗ್ರ ಮಂಜು ಅವ್ರು ಇರ್ಬೋದು, ರಜತ್ ಅವರು ಇರ್ಬೋದು, ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ ಸಿಕ್ಕಾಪಟ್ಟೆ ಸವಾರಿ ಮಾಡ್ತಾ ಇದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಆದ್ರೆ ಇವರೆಲ್ಲರೂ ಕೂಡ ಗೆಸ್ಟ್ ಆಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮೇಲಿರೋ ಸ್ಪರ್ಧಿಗಳು ಅನ್ಕೊಂಡಿದ್ದಾರೆ. ಯಾರು ಕೂಡ ಗೆಸ್ಟ್ ಮಾಡಿರಲ್ಲ. ಈ ಸ್ಪರ್ಧಿಗಳಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ ಪ್ರಕಾರ ಯಾರು ತಗೊಂಡಿರ್ತಾರೆ? ಇಲ್ಲಿ ಆಲ್ಮೋಸ್ಟ್ ಇವಾಗ ನೋಡ್ತಾ ಹೋದ್ರೆ ಇಲ್ಲಿ ಅಶ್ವಿನಿ ಗೌಡರ್ಗೆ ಯಾರು ಕೂಡ ಟಕ್ಕರ್ ಕೊಡ್ತಾನೆ ಇಲ್ಲ. ಗಿಲ್ಲಿ ಅವ್ರ ಒಬ್ಬರನ್ನ ಬಿಟ್ಬಿಟ್ಟು ಅಶ್ವಿನಿ ಅವ್ರಿಗೆ ಇಲ್ಲಿ ಯಾರು ಕೂಡ ಟಕ್ಕರ್ ಕೊಡ್ತಾನೆ ಇಲ್ಲ. ಆಲ್ಮೋಸ್ಟ್ ಆ ರೀತಿ ನೋಡಕ್ ಹೋದ್ರೆ ಇಲ್ಲಿ ಜಾನ್ವಿ ಅವರಂತೂ ಅವ್ರ ನೆರಳಾಗೆ ಇಲ್ಲಿ ಇರ್ತಾರೆ. ಇನ್ನು ಕಳೆದ ಸೀಸನ್ ಅಲ್ಲಿ ಚೈತ್ರಾ ಕುಂದಾಪುರ್ ಅವರು ಸಿಕ್ಕಾಪಟ್ಟೆ ರೇಸ್ ಆಗಿ ಮಾತಾಡಿದ್ರು. ಅದರಲ್ಲೂ ಕೂಡ ಜಗದೀಶ್ ಅವ್ರ ವಿರುದ್ಧ ಯಾವ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿದೆ ಎಲ್ರಿಗೂ ಕೂಡ. ಈಗ ಇದ್ರಲ್ಲಿ ನೋಡಕ್ ಹೋದ್ರೆ ಮೋಕ್ಷಿತ್ ಅವರು ಕೂಡ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ತಗೊಂತೆಲ್ಲ ಅವ್ರು ಗೆಸ್ಟ್ ಆಗಿ ಬಂದಿದ್ದಾರೆ. ಮತ್ತೆ ತ್ರಿವಿಕ್ರಮ್ ಅವರಂತೂ ಇಲ್ಲಿ ಮುದ್ದು ಸೊಸೆ ಧಾರಾವಾಹಿ ಇಲ್ಲಿ ಬಿಸಿ ಇದ್ದಾರೆ. ಉಗ್ರ ಮಂಜು ಅವ್ರದಂತೂ ಇನ್ನು ಮದುವೆ ಕೂಡ ಇಲ್ಲಿದೆ, ಆ ಮದುವೆಯಲ್ಲಿ ಅವರು ಬಿಸಿ ಕೂಡ ಇಲ್ಲಿದ್ದಾರೆ. ರಜತ್ ಅವರು ಮತ್ತೆ ಚೈತ್ರಾ ಕುಂದಾಪುರ್ ಅವರು, ಇವರಿಬ್ಬರಲ್ಲಿ ಒಬ್ರು 100% ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ತಗೊಂಡಿದ್ದಾರೆ. ಸದ್ಯ ಇವಾಗ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು 100% ಆಗಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ತಗೊಂಡಿರೋದು ಕನ್ಫರ್ಮ್ ಅನ್ನೋ ನ್ಯೂಸ್ ಬರ್ತಿದೆ. ನೀವು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಚರ್ಚೆಗಳಾಗ್ತಿತ್ತು. ಮತ್ತೆ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ. ಆದ್ರೆ ಎಲ್ರಿಗೂ ಕೂಡ ಡೌಟ್ ಬರೋದೇನಪ್ಪಾ ಅಂತಂದ್ರೆ, ಇಲ್ಲಿ ರಜತ್ ಅವರಂತೂ ಟಾಪ್ ಫೈನಲಿಸ್ಟ್ ಅಲ್ಲಿ ಕಳೆದ ಸೀಸನ್ ಅಲ್ಲಿ ಇಲ್ಲಿ ಇದ್ರು. ಚೈತ್ರಾ ಕುಂದಾಪುರ್ ಅವರು ಇಲ್ಲಿ ಇರಬಹುದು, ಇಲ್ಲ ಅಂತಂದ್ರೆ ರಜತ್ ಅವರು, ಇಬ್ಬರಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ತಗೊಂಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಬರ್ತದೆ. ಇನ್ನು ಇವರಾದ್ಮೇಲೆ ಯಾರಾದ್ರೂ ಎಂಟ್ರಿ ಕೊಡ್ತಾರಾ ಅಥವಾ ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ಮಾತ್ರನೇ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ ಅಂತ ನೋಡ್ಬೇಕಿದೆ. ಸದ್ಯ ಗೆಸ್ಟ್ ಆಗಿ 4 ಜನ ಅಂತೂ ಇಲ್ಲಿ ಇದ್ದಾರೆ. ಒಬ್ರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬರ್ತಿದೆ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರಿಗೆ ಟಕ್ಕರ್ ಕೊಡ್ತಿರೋದು ಗಿಲ್ಲಿ ಅವರು ಒಬ್ಬರೇ. ಅದಕ್ಕೋಸ್ಕರ ಇಲ್ಲಿ ಚೈತ್ರಾ ಕುಂದಾಪುರ್ ಅವರೇ ಇರಬಹುದು, ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಗೆಸ್ಸಿಂಗು. ಯಾರಿಲ್ಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸುತ್ತೆ? 5 ಜನ ಸ್ಪರ್ಧಿಗಳಲ್ಲಿ ತಗೊಂಡ್ರೆ ನನ್ನ ಪ್ರಕಾರ ಚೈತ್ರಾ ಕುಂದಾಪುರ್ ಅವರೇ ಇರಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಹುಡುಗಿರಲ್ಲಿ ಅಂತ ಒಂದು ಅಶ್ವಿನಿ ಅವರಿಗೆ ಟಕ್ಕರ್ ಕೊಡೋ ಸ್ಪರ್ಧಿ ಯಾರು ಇಲ್ಲ. ಮತ್ತೆ ಇಲ್ಲಿ ರಜತ್ ಅವರು ಕೂಡ ಅಷ್ಟೇ ಟಾಪ್ ಫೈನಲಿಸ್ಟ್ ಅಲ್ಲಿ ಅವರು ಕೂಡ ಇಲ್ಲಿ ಇದ್ರು ಫಿನಾಲೆ ಅವ್ರಿಗೂ ಕೂಡ. ಇಲ್ಲಿ ಸ್ವಲ್ಪ ಚೈತ್ರಾ ಕುಂದಾಪುರ್ ಅವರು ಇರಬಹುದು. ಸ್ವಲ್ಪ ಇಲ್ಲಿ ಅವ್ರದ್ದು ಒಂದು ನೋಡಕ್ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿರೋದು ಇಲ್ಲಿ ರಜತ್ ಅವರು ಕೂಡ ಆಕ್ಟಿವ್ ಅಲ್ಲಿದ್ದಾರೆ. ಮತ್ತೆ ಇಲ್ಲಿ ಮಂಜು ಅವರು ಕೂಡ ಅಷ್ಟೇ, ಅಂದ್ರೆ ಅವರು ಜಾಸ್ತಿ ಆಕ್ಟಿವ್ ಆಗಿಲ್ಲ. ಚೈತ್ರಾ ಕುಂದಾಪುರ್ ಅವರಂತೂ ಇಲ್ಲಿ ಲಾಕ್ಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲೂ ಕೂಡ ಇಲ್ಲಿ ಇದ್ದಾರೆ. ಅವ್ರೇನಾದ್ರೂ ಟಕ್ಕರ್ ಕೊಡ್ತಾರಾ, ಇಲ್ಲಿ ಉಳ್ಕೊಂತಾರ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ನಿಮ್ಮ ಅನಿಸಿಕೆಯ ಪ್ರಕಾರ ಈ 5 ಜನದಲ್ಲಿ ಯಾರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಎಂಟ್ರಿ ಕೊಡ್ಲೇಬೇಕು? 5 ಜನದಲ್ಲಿ ಯಾರಾದ್ರೂ ಒಬ್ಬರ ಹೆಸರು ತಗೊಳ್ಳೋದಾದ್ರೆ ನೀವು ಯಾರ ಹೆಸರು ತಗೊಂತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.